ನಾವು ಹೆಚ್ಚಾಗಿ ಮರ, ಗಿಡ, ಕಾಡು, ಬೆಟ್ಟ, ಗುಡ್ಡ, ನದಿ, ಸಮುದ್ರ, ಭೂಮಿ ಇವುಗಳನ್ನೆಲ್ಲ ಪ್ರಕೃತಿ ಅಂತ ಪರಿಗಣಿಸ್ತೇವೆ ಮತ್ತು ಪೂಜನೀಯವಾಗಿ ಅವುಗಳನ್ನು ಕಾಣುತ್ತೇವೆ. ಆದರೆ ಇಲ್ಲಿ ಮುಖ್ಯವಾಗಿ ಒಂದು ವಿಷಯನ್ನ ಮರ್ತ್ಬಿಟ್ಟಿದ್ದೇವೆ. ಅದೇನು ಅಂತ ಹೇಳಿದ್ರೆ, ಮನುಷ್ಯನೂ ಸಹ ಪ್ರಕೃತಿಯೇ. ಹೌದು, ಸಾಮಾನ್ಯವಾಗಿ ನಾವು ಮನುಷ್ಯರನ್ನ ಪ್ರಕೃತಿ ಅಂತ ಪರಿಗಣಿಸೋದು ಬಹಳ ಕಡಿಮೆ. ವಾಸ್ತವದಲ್ಲಿ ಮನುಷ್ಯನೂ ಸಹ ಪ್ರಕೃತಿಯೇ, ಮನುಷ್ಯನೂ ಸಹ ಪ್ರಕೃತಿಯ ಒಂದು ಭಾಗವೇ. ಆದರೆ ಪ್ರಕೃತಿಯ ಭಾಗವಾಗಿರಬೇಕಾಗಿರೋ ಮನುಷ್ಯ ತನ್ನ ಮೂಲದಿಂದ ತುಂಬಾ ದೂರ ನಡೆದು ತನಗೆ ಮತ್ತೆ ತನ್ನ ಸುತ್ತಲಿರುವ ಎಲ್ಲಾ ಜೀವರಾಶಿಗಳಿಗೆ ತುಂಬಾ ಹಿಂಸೆಯನ್ನು ಉಂಟು ಮಾಡ್ತಿದ್ದಾನೆ. ಈ ಹಿಂಸೆಯನ್ನ ನೋಡಿದ್ರೆ ದಿಗ್ಭ್ರಮೆ ಆಗತ್ತೆ. ಹೀಗಾಗಿ ಈ ಶ್ರೀಯುಕ್ತಿ ರಿಟ್ರೀಟ್, ಈ ಶ್ರೀಯುಕ್ತಿ ರಿಟ್ರೀಟ್ನಲ್ಲಿ ನನ್ನ ಕೆಲಸ ಏನು ಅಂತ ಹೇಳಿದ್ರೆ, ಪ್ರಕೃತಿಯಾಗಿರೋ ಈ ಮನುಷ್ಯ ಮತ್ತು ಹೊರಗಿನ ಪ್ರಕೃತಿಯ ಜೊತೆಗಿನ ಈ ಅಂತರವನ್ನ ಆದಷ್ಟು ಕಡಿಮೆ ಮಾಡೋದು. ನಮಸ್ಕಾರ, ನಾನು ವಿಶ್ವನಾಥ್ ದಿವೇಕರ್. ನಾನು ಸುಖಿ ಹೋಮ್ ಸ್ಟೇ ಮತ್ತು ಶ್ರೀಯುಕ್ತಿ ರಿಟ್ರೀಟ್ ನ ಹೋಸ್ಟ್. ಈ ವಿಡಿಯೋದ ಮೂಲಕ ತಮ್ಮೆಲ್ಲರನ್ನು ಈ ಶ್ರೀಯುಕ್ತಿ ರಿಟ್ರೀಟ್, ಈ ಪ್ರಕೃತಿಯ ಕರೆಯನ್ನ ಸ್ವೀಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮತ್ತು ಶುಭ ದಿನ.